ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ನಾವು ಒಂದು ನೋಟಿಫಿಕೇಶನ್ ನೋಡ್ತಾ ಇದ್ದೀವಿ. ಸೊ ನೋಟಿಫಿಕೇಶನ್ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಮಾಡುವಂಥ ಕ್ಲಾಸಸ್ ಆಗಲಿ ನೋಟಿಫಿಕೇಶನ್ ಆಗಲಿ ತಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಟಿಫಿಕೇಶನ್ನ. ಗೆಳೆಯರೆ, RRC ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ ಪಶ್ಚಿಮ ರೈಲ್ವೆ ಅಪ್ರೆಂಟಿಸ್ಗಳ ನೇಮಕಾತಿ 2025 2865 ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಸೊ ನೋಡೋಣ ಬನ್ನಿ, ಇದರ ಕ್ವಾಲಿಫಿಕೇಶನ್ ಇದೆ, ಆಮೇಲೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾವಾಗಿಂದ ಎಂಡ್ ಆಗುತ್ತೆ, ಬನ್ನಿ ನೋಡೋಣ ಗೆಳೆಯರೆ. RRC ಪಶ್ಚಿಮ ರೈಲ್ವೆ 2865 ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು RRC ಪಶ್ಚಿಮ ರೈಲ್ವೆಯ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅರ್ಜಿ ನಮೂನೆಯನ್ನ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 29 ಸೆಪ್ಟೆಂಬರ್ 2025 ತಮಗೆ ಕಾಲಾವಕಾಶ ಇದೆ. ಯಾರ್ಯಾರು ITI ಮಾಡಿದ್ದೀರಾ, ITI ಮಾಡಿರೋರಿಗೆ ರೈಲ್ವೆಯಲ್ಲಿ ಅಪ್ರೆಂಟಿಶಿಪ್ ಮಾಡೋಕ್ಕೆ ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ 29 ಸೆಪ್ಟೆಂಬರ್ 2025 ಕೊನೆ ದಿನಾಂಕವಾಗಿರುತ್ತೆ. ಅದಕ್ಕಿಂತ ಮೊದಲೇ ಏನೇನು ಡಾಕ್ಯುಮೆಂಟ್ಸ್ನ ಕೇಳಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ನ ಕೂಡಿಸ್ಕೊಂಡು ಏನಿದೆ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಿ ಗೆಳೆಯರೆ. ಓಕೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ RRBಯಲ್ಲಿ ಏನು ಜಾಬ್ನ ಕರೀತಾ ಇದ್ದಾರೆ ಅದರಲ್ಲಿ ಇಂತಿಷ್ಟು ಸೀಟ್ಗಳು ಅಂತ ಅಪ್ರೆಂಟಿಶಿಪ್ ಆಗಿರೋರಿಗೆ ಸೊ ಕೊಡ್ತಾ ಇದ್ದಾರೆ, ಮೀಸಲಾತಿಯನ್ನ ಇಟ್ಟಿದ್ದಾರೆ. ಸೊ ಅದಕ್ಕಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. RRC ಪಶ್ಚಿಮ ರೈಲ್ವೆ ನೇಮಕಾತಿ 2025 2865 ಅಪ್ರೆಂಟಿಸ್ ಹುದ್ದೆಗಳಿಗೆ RRC ಪಶ್ಚಿಮ ರೈಲ್ವೆ ನೇಮಕಾತಿ 2025 ITI 12ನೇ ತರಗತಿ 10ನೇ ತರಗತಿ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಅರ್ಜಿ 30 ಆಗಸ್ಟ್ 2025 ಪ್ರಾರಂಭವಾಗುತ್ತದೆ ಮತ್ತು 29 ಸೆಪ್ಟೆಂಬರ್ 2025 ಮುಕ್ತಾಯಗೊಳ್ಳುತ್ತದೆ. ಅಭ್ಯರ್ಥಿಗಳು RRC ಪಶ್ಚಿಮ ರೈಲ್ವೆ ವೆಬ್ಸೈಟ್ wcr.indianrailways.government.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ wcr.indianrailways.government.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಆಫ್ಲೈನ್ ಅರ್ಜಿಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಓಕೆ, ಆಮೇಲೆ ಥರ್ಡ್ ಪಾರ್ಟಿಯಿಂದ ಹೋಗಬೇಡಿ. ಯಾರು ಕೂಡ ನಾನು ಆ ಕೆಲಸ ಮಾಡಿಸ್ತೀನಿ, ನಾನು ಈ ಕೆಲಸ ಮಾಡಿಸ್ತೀನಿ, ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದ್ರೆ ಯಾರ ಹತ್ರನೂ ಬಿಡಿಗಾಸು ಕೊಡಕ್ಕೆ ಹೋಗಬೇಡಿ. ಯಾಕಂದರೆ ರೈಲ್ವೆಯಲ್ಲಿ ಮೊದಲಿನ ಹಾಗೆ ಇಲ್ಲ. ರೈಲ್ವೆಯಲ್ಲಿ ಬಂದುಬಿಟ್ಟು ಎಲ್ಲ ನೇರ ದಿಟ್ಟ ನಿರಂತರ ಇರುತ್ತೆ. ಆನ್ಲೈನ್ ಮುಖಾಂತರನ ಎಲ್ಲ ಕೂಡ ಆನ್ಲೈನ್ ಮುಖಾಂತರ ಆಗತ್ತೆ. ಅಪ್ಲಿಕೇಶನ್ ಕೂಡ ತಾವು ಆನ್ಲೈನ್ ಮುಖಾಂತರನೇ ಹಾಕಬೇಕು. ಆಮೇಲೆ ನಿಮ್ಮ ಎದುರುಗಡೆ ಏನಿದೆ ಸೆಲೆಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಓಕೆ, ಅದಕ್ಕಾಗಿ ಯಾರೋ ಬಂದು ಮೋಸ ಮಾಡ್ತಾರೆ, ಯಾರೋ ಬಂದು ಹಣ ಕೇಳ್ತಾರೆ, ಕೊಟ್ಬಿಟ್ಟು ಆಗತ್ತೆ ಅನ್ನೋದು 100% ಕೆಲಸ ಅಂತ ಯಾರು ಕೂಡ ಥಿಂಕ್ ಮಾಡಕ್ಕೆ ಹೋಗಬೇಡಿ. ಹಣ ಯಾರಿಗೂ ಕೊಡಬೇಡಿ. ನಿಮ್ಮ ಏನು ಅರ್ಹತೆ ಇದ್ದರೆ ನಿಮ್ಮದು ಸೆಲೆಕ್ಷನ್ ಆಗತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. RRC ಪಶ್ಚಿಮ ರೈಲ್ವೆ ನೇಮಕಾತಿ 2025 ಅಧಿಸೂಚನೆ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕನ್ನು ಕೊಟ್ಟಿರ್ತೇನೆ. ಸೊ ಆ PDF ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಆ PDF ನಲ್ಲಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ಓದ್ಕೊಂಡು ತಾವು ಅಪ್ಲಿಕೇಶನ್ನ ಹಾಕಿ ಗೆಳೆಯರೆ. ಓಕೆ, ಒಂದು ವೇಳೆ ತಾವು ಓದ್ದೆ ಅಪ್ಲಿಕೇಶನ್ ಹಾಕಿದ್ರೆ ನಾಳೆ ಅವ್ರು ಕೇಳುವಂಥ ಡಾಕ್ಯುಮೆಂಟ್, ನಾಳೆ ಸಂದರ್ಶನಕ್ಕೆ ಹೋದಾಗ ಅವ್ರು ಕೇಳುವಂಥ ಡಾಕ್ಯುಮೆಂಟ್ಸ್ ತಮ್ಮ ಹತ್ರ ಇಲ್ಲದೆ ಇದ್ದರೆ ತಾವು ಅರ್ಹತೆಯನ್ನು ಹೊಂದಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಗೆಳೆಯರೆ. RRC ಪಶ್ಚಿಮ ರೈಲ್ವೆ ಅಪ್ರೆಂಟಿಸ್ಗಳ ನೇಮಕಾತಿ 2025 ಅಧಿಸೂಚನೆ PDF ನಾನು ಕೊಟ್ಟಿರ್ತೀನಿ, ಓದ್ಕೊಳ್ಳಿ. ಹುದ್ದೆಯ ಹೆಸರು ಬಂದ್ಬಿಟ್ಟು RRC ವೆಸ್ಟರ್ನ್ ರೈಲ್ವೆ ಅಪ್ರೆಂಟಿಸ್ಗಳ ಆನ್ಲೈನ್ ಫಾರ್ಮ್ 2025. ಪೋಸ್ಟ್ ದಿನಾಂಕ 21 ಆಗಸ್ಟ್ 2025 ಪೋಸ್ಟ್ ಆಗಿದೆ. ಇತ್ತೀಚಿನ ನವೀಕರಣ ಬಂದ್ಬಿಟ್ಟು 30 ಆಗಸ್ಟ್ 2025 ಫಾರ್ಮ್ ಅಪ್ಲಿಕೇಶನ್ ಓಪನ್ ಆಗಿದೆ. ತಾವು ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲಿವರೆಗೂ ನೆಕ್ಸ್ಟ್ ಡೇಟ್ ಎಂಡ್ ಡೇಟ್ವರೆಗೂ ತಾವು ಅಪ್ಲಿಕೇಶನ್ ಹಾಕ್ಬೋದು ಗೆಳೆಯರೆ. ಒಟ್ಟು ಖಾಲಿ ಹುದ್ದೆಗಳು ಬಂದ್ಬಿಟ್ಟು 2865 ಹುದ್ದೆಗಳು ವೇಕೆನ್ಸೀಸ್ ಇದೆ. ಸಂಕ್ಷಿಪ್ತ ಮಾಹಿತಿ: RRC ಪಶ್ಚಿಮ ರೈಲ್ವೆ ಅಪ್ರೆಂಟಿಸ್ ಹುದ್ದೆಯ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಖಾಲಿ ಹುದ್ದೆಗಳ ವಿವರಗಳಲ್ಲಿ ಆಸಕ್ತಿ ಹೊಂದಿರುವ ಮತ್ತು ಎಲ್ಲ ಅರ್ಹತಾ ಮಾನದಂಡಗಳನ್ನು ಪೂರ್ಣಗೊಳಿಸಿದ ಅರ್ಹ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಓದಬಹುದು ಮತ್ತು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. RRC ಪಶ್ಚಿಮ ರೈಲ್ವೆ ನೇಮಕಾತಿ 2025 ಅಧಿಸೂಚನೆ ಅವಲೋಕನ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. PDF ಲಿಂಕ್ ಇರುತ್ತೆ, PDF ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ ಗೆಳೆಯರೆ. ಓಕೆ, ನೆಕ್ಸ್ಟ್ ಅರ್ಜಿ ಶುಲ್ಕವನ್ನು ಕೊಟ್ಟಿದ್ದಾರೆ. SC ST ಮಾನದಂಡ ಅಂಗವೈಕಲ್ಯ ಹೊಂದಿರೋ ವ್ಯಕ್ತಿಗಳು, ಮಹಿಳೆಯರು ₹41 ಪ್ರಕ್ರಿಯೆ ಶುಲ್ಕವಾಗಿ ಇರುತ್ತೆ. ಅದೇ ರೀತಿ
UR ಅಥವಾ EWS ಅಥವಾ OBC ಅಭ್ಯರ್ಥಿಗಳಿಗೆ ₹141 ಅರ್ಜಿ ಶುಲ್ಕವಾಗಿ ₹100 ಮತ್ತು ಸಂಸ್ಕರಣಾ ಶುಲ್ಕವಾಗಿ ₹41 ಇರುತ್ತೆ ಗೆಳೆಯರೆ. ಇಷ್ಟು ಅರ್ಜಿ ಶುಲ್ಕ ಇದೆ RRCಯಲ್ಲಿ ಅಪ್ರೆಂಟಿಸ್ಶಿಪ್ ಅಪ್ಲಿಕೇಶನ್ ಹಾಕೋರಿಗೆ. ಓಕೆ, ಅದೇ ರೀತಿ RRC ಪಶ್ಚಿಮ ರೈಲ್ವೆ ನೇಮಕಾತಿ 2025 ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ ಆಗಸ್ಟ್ 30, 2025 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29 ಸೆಪ್ಟೆಂಬರ್ 2025 ತಾವು ಅಪ್ಲಿಕೇಶನ್ನ ಹಾಕಬಹುದು. ಹಾಗಂತ ಹೇಳ್ಬಿಟ್ಟು ಕೊನೆ ಕ್ಷಣವರೆಗೂ ಕಾಯಕ್ಕೆ ಹೋಗಬೇಡಿ. ಕೆಲವೊಂದ್ಸಲ ಸರ್ವರ್ ಇರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, RRC ಪಶ್ಚಿಮ ರೈಲ್ವೆ ನೇಮಕಾತಿ 2025 ವಯಸ್ಸಿನ ಮಿತಿ ಯಾವಾಗ 20 ಆಗಸ್ಟ್ 2025ರಂತೆ ಕನಿಷ್ಠ ವಯಸ್ಸಿನ ಮಿತಿ ಬಂದ್ಬಿಟ್ಟು 15 ವರ್ಷಗಳು, ಗರಿಷ್ಠ ವಯಸ್ಸಿನ ಮಿತಿ ಬಂದ್ಬಿಟ್ಟು 24 ವರ್ಷಗಳ ಒಳಗಡೆ ತಾವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಇರುತ್ತೆ ಯಾರಿಗೆ, SC ಮತ್ತು STಗೆ. ಓಕೆ, ನೆಕ್ಸ್ಟ್ ಅರ್ಹತೆ ಬಂದ್ಬಿಟ್ಟು ಅಭ್ಯರ್ಥಿಯು ಎಲ್ಲ ಟ್ರೇಡ್ಗಳಿಗೆ ಮಾನ್ಯತೆ ಪಡೆದ ಮಂಡಳಿಯಿಂದ ಒಟ್ಟಾರೆಯಾಗಿ ಕನಿಷ್ಠ 50% ಅಂಕಗಳೊಂದಿಗೆ ಯಾವುದೇ ಪೂರ್ಣಾಂಕವನ್ನು ಮಾಡಲಾಗುವುದಿಲ್ಲ. ಪೂರ್ಣಾಂಕ ಇಲ್ಲದೇ 50 ಅಂಕಗಳೊಂದಿಗೆ 10ನೇ ತರಗತಿ ಅಥವಾ ಅದಕ್ಕೆ ಸಮಾನಾದ ಪರೀಕ್ಷೆಯಲ್ಲಿ ಅಂದರೆ 10+2 ವರ್ಷದೊಳಗಿನ ಪರೀಕ್ಷಾ ವ್ಯವಸ್ಥೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು NCVT ಅಥವಾ SCVT ನೀಡಿದ ಅಧಿಸೂಚಿತ ಟ್ರೇಡ್ನಲ್ಲಿ ರಾಷ್ಟ್ರೀಯ ವ್ಯಾಪಾರ ಪ್ರಮಾಣ ಪತ್ರವನ್ನು ಹೊಂದಿರಬೇಕು, ಅಂದರೆ ITI ಸರ್ಟಿಫಿಕೇಟ್ನ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಗೆಳೆಯರು. ಓಕೆ, ಸೊ ನೆಕ್ಸ್ಟ್ RRC ಪಶ್ಚಿಮ ರೈಲ್ವೆ ನೇಮಕಾತಿ 2025 ಹುದ್ದೆ ವಿವರಗಳನ್ನು ಕೊಟ್ಟಿದ್ದಾರೆ. ಹುದ್ದೆ ಹೆಸರು ಮತ್ತು ಘಟಕ ಬಂದ್ಬಿಟ್ಟು ಒಟ್ಟು ಹುದ್ದೆಗಳು ಕೊಟ್ಟಿದ್ದಾರೆ. ಅಪ್ರೆಂಟಿಸ್ಗಳು JBP ವಿಭಾಗದಲ್ಲಿ 1136 ಪೋಸ್ಟ್ಗಳಿದೆ. ಓಕೆ, ಅದೇ ರೀತಿ ಅಪ್ರೆಂಟಿಸ್ಗಳು BPL ವಿಭಾಗದಲ್ಲಿ 558 ಪೋಸ್ಟ್ಗಳಿದೆ. ಅಪ್ರೆಂಟಿಸ್ಗಳು ಕೋಟಾ ವಿಭಾಗದಲ್ಲಿ 865 ಪೋಸ್ಟ್ಗಳಿದೆ. ಅಪ್ರೆಂಟಿಸ್ಗಳು CRWS BPL ವಿಭಾಗದಲ್ಲಿ 136 ಪೋಸ್ಟ್ಗಳಿದೆ. ಅಪ್ರೆಂಟಿಸ್ಗಳು WRS ಕೋಟಾದ ಅಡಿಯಲ್ಲಿ 151 ಅಪ್ರೆಂಟಿಸ್ಶಿಪ್ ಪೋಸ್ಟ್ಗಳು ಇದೆ ಗೆಳೆಯರ. ಓಕೆ, ಅದೇ ರೀತಿ ಅಪ್ರೆಂಟಿಸ್ಗಳು ಪ್ರಧಾನ ಕಚೇರಿ ಅಥವಾ JBPಯಲ್ಲಿ 19 ಪೋಸ್ಟ್ಗಳಿದೆ. ಓಕೆ, ಸೊ ಅದೇ ರೀತಿ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ಪೂರ್ಣ ಅಧಿಸೂಚನೆಯನ್ನು ಓದ್ಬಿಟ್ಟು ತಾವು ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು PDF ಅಧಿಸೂಚನೆಯ PDF ಲಿಂಕನ್ನು ಕೊಟ್ಟಿರ್ತೀನಿ. ತಾವು ಡೈರೆಕ್ಟಾಗಿ ಹೋಗ್ಬಿಟ್ಟು PDFನ ಓದ್ಕೊಳ್ಳಬಹುದು ಆ ಲಿಂಕ್ಗೆ ಹೋಗ್ಬಿಟ್ಟು. ಇಲ್ಲ ಅಂದರೆ ಆ ಲಿಂಕ್ನಿಗೆ ಹೋಗ್ಬಿಟ್ಟು ತಾವು PDFನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರುವಂಥ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಂಡು ನಂತರದಲ್ಲಿ ಅಪ್ಲಿಕೇಶನ್ನ ಹಾಕಿ. ಓಕೆ, ಅದೇ ರೀತಿ ಕೆಳಗಡೆ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಆ ವೆಬ್ಸೈಟ್ ಲಿಂಕ್ಗೆ ಹೋಗ್ಬಿಟ್ಟು ತಾವು ಡೈರೆಕ್ಟಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಗೆಳೆಯರೆ. ಯಾರ್ಯಾರು ಈ ಜಾಬ್ಗೆ ಅಪ್ಲಿಕೇಶನ್ಸ್ನ ಹಾಕ್ತಾ ಇದ್ರೆ ಏನಿದೆ ಮಾಹಿತಿಯನ್ನು ತಿಳಿದುಕೊಂಡು ಅಪ್ಲಿಕೇಶನ್ನ ಹಾಕಿ. ಇದೊಂದು ನಿಮಗೆ ಗುಡ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ರೈಲ್ವೆಯಲ್ಲಿ ಅಪ್ರೆಂಟಿಸ್ಶಿಪ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಕೆಲವೊಂದು ಮೀಸಲಾತಿಗಳನ್ನು ಒದಗಿಸಿದ್ದಾರೆ ರೈಲ್ವೆ ಇಲಾಖೆಯವರು. ಸೊ ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ITI ಆದಮೇಲೆ 1 ವರ್ಷ ಅಪ್ರೆಂಟಿಸ್ಶಿಪ್ ತಾವು ಎಲ್ಲಾದರೂ ಮಾಡಲೇಬೇಕು. ಎಲ್ಲಾದರೂ ಮಾಡಿದ್ರೆ ಮಾತ್ರ ನಿಮಗೆ ITIಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಎಲ್ಲಾದರೂ ಮಾಡೋ ಬದಲು ನೀವು ರೈಲ್ವೆಯಲ್ಲೇ ಮಾಡಿ. ನಿಮಗೊಂದು ಅವಕಾಶ ಸಿಗ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡೋಕ್ಕೆ. ಓಕೆ, ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಎಲ್ಲ ನನ್ನ ಗೆಳೆಯರಿಗೆ ಆಲ್ ದಿ ಬೆಸ್ಟ್ ಗೆಳೆಯರೆ. ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.